ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ರಾಜಾದಿರಾಜನು, ಕರುಣಾಮಯನೂ, ಪ್ರೀತಿ ಸ್ವರೂಪನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 3ನೇ ವಚನ. ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವಜನರೇ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲವಾ? ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ಕೂಡ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ. ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ದಾವೀದನು ಹೀಗೆ ಹೇಳುತ್ತಾನೆ, ಕೀರ್ತನೆಗಳು 39:1, ನಾನು ನನ್ನ ನಾಲಿಗೆಯಿಂದ ಪಾಪ ಮಾಡದಂತೆ ನಾನು ನನ್ನ ಮಾರ್ಗಗಳನ್ನು ಕಾಯ್ದುಕೊಳ್ಳುವೆನು. ದುಷ್ಟರು ನನ್ನ ಮುಂದೆ ಇರುವವರೆಗೂ ನನ್ನ ಬಾಯಿಗೆ ಕಡಿವಾಣ ಹಾಕಿಕೊಳ್ಳುವೆನು ಎಂದು ಹೇಳುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 36-37 ವಚನದಲ್ಲಿ ನಾವು ನೋಡುವಾಗ, ಜನರು ಹೇಳುವ ಪ್ರತಿಯೊಂದು ವ್ಯರ್ಥ ಮಾತಿಗೂ ನ್ಯಾಯ ವಿಚಾರಣೆಯ ದಿನದಂದು ಅವರು ಲೆಕ್ಕ ಒಪ್ಪಿಸುವರು ಎಂದು ನಾನು ನಿಮಗೆ ಹೇಳುತ್ತೇನೆ. ಯಾಕೆಂದರೆ ನಿಮ್ಮ ಮಾತುಗಳಿಂದಲೇ ನೀವು ನೀತಿವಂತರೆಂದು ನಿರ್ಣಯಿಸಲ್ಪಡುವಿರಿ ಮತ್ತು ನಿಮ್ಮ ಮಾತುಗಳಿಂದಲೇ ನೀವು ಖಂಡಿಸಲ್ಪಡುವಿರಿ ಎಂಬುದಾಗಿ. ಜ್ಞಾನೋಕ್ತಿಗಳು 20:19 ನೋಡುವಾಗ, ಚಾಡಿಕೋರನು ಗುಟ್ಟು ರಟ್ಟು ಮಾಡುವನು, ಆದ್ದರಿಂದ ತುಟಿ ಬಿಗಿ ಹಿಡಿಯದವನ ಗೊಡವೆಗೆ ಹೋಗಬೇಡವೆಂದು ಹೇಳುತ್ತದೆ. ಯಾಕೋಬ 1:26 ಸದ್ಭಕ್ತನೆಂದು ಎಣಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ದುಷ್ಟನು ತುಟಿಗಳ ದೋಷದಿಂದ ಬೋನಿಗೆ ಬೀಳುವನು, ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು ಎಂದು ಜ್ಞಾನೋಕ್ತಿಗಳು 12:13 ಓದುತ್ತೇವೆ. ಮೀಕಾ 7:5-6 ವಚನದಲ್ಲಿ, ಆಪ್ತನಲ್ಲಿ ಭರವಸವಿಡಬೇಡ, ಮಿತ್ರನನ್ನು ನಂಬಬೇಡ, ನಿನ್ನ ಎದೆಯ ಮೇಲೆ ಒರಗುವವಳಿಗೂ ನಿನ್ನ ಬಾಯಿಯ ಬಾಗಿಲನ್ನು ಭದ್ರವಾಗಿಟ್ಟುಕೋ. ಯಾಕೆಂದರೆ ಮಗನು ತಂದೆಯನ್ನು ತಿರಸ್ಕಾರದಿಂದ ನಡೆಸಿಕೊಳ್ಳುತ್ತಾನೆ, ಮಗಳು ತನ್ನ ತಾಯಿಗೆ ವಿರುದ್ಧ, ಸೊಸೆ ತನ್ನ ಅತ್ತೆಯ ವಿರುದ್ಧ ಎದ್ದೇಳುತ್ತಾಳೆ. ಮನುಷ್ಯನ ಶತ್ರುಗಳು ಅವನ ಸ್ವಂತ ಮನೆಯ ಜನರಾಗೇ ಇರುತ್ತಾರೆ. ಸಾವು ಮತ್ತು ಜೀವನವು ನಾಲಿಗೆಯ ಅಧಿಕಾರದಲ್ಲಿದೆ ಮತ್ತು ಅದನ್ನು ಪ್ರೀತಿಸುವವರು ಅದರ ಫಲವನ್ನು ತಿನ್ನುತ್ತಾರೆ ಎಂದು ಜ್ಞಾನೋಕ್ತಿಗಳು 18:21 ಓದುತ್ತೇವೆ. ಮೂರ್ಖನ ಬಾಯಿ ಅವನಿಗೆ ನಾಶನ, ಅವನ ತುಟಿಗಳು ಅವನ ಪ್ರಾಣಕ್ಕೆ ಉರುಲು. 1 ಪೇತ್ರ 3ನೇ ಅಧ್ಯಾಯ 10ನೇ ವಚನದಲ್ಲಿ, ಯಾಕೆಂದರೆ ಜೀವನವನ್ನು ಪ್ರೀತಿಸಿ ಒಳ್ಳೆಯ ದಿನಗಳನ್ನು ನೋಡಲು ಬಯಸುವವನು ತನ್ನ ನಾಲಿಗೆಯನ್ನು ಕೆಟ್ಟದ್ದರಿಂದಲೂ ತನ್ನ ತುಟಿಗಳನ್ನು ಮೋಸದ ಮಾತುಗಳಿಂದಲೂ ದೂರವಿರಿಸಬೇಕು. ನಿಮ್ಮ ಸಂಭಾಷಣೆ ಯಾವಾಗಲೂ ಸೌಜನ್ಯದಿಂದ ತುಂಬಿದ್ದು ಉಪ್ಪಿನಿಂದ ರುಚಿಕರವಾಗಿರಲಿ, ಆಗ ನೀವು ಎಲ್ಲರಿಗೂ ಹೇಗೆ ಉತ್ತರ ಕೊಡಬೇಕೆಂದು ತಿಳಿದುಕೊಳ್ಳುವಿರಿ. ನಿಮ್ಮ ಬಾಯಿಯಿಂದ ಯಾವುದೇ ಅಹಿತಕರವಾದ ಮಾತು ಬರಲು ಬಿಡಬೇಡಿ, ಆದರೆ ಕೇಳುವವರಿಗೆ ಪ್ರಯೋಜನವಾಗುವಂತೆ ಇತರರ ಅಗತ್ಯಗಳಿಗೆ ಅನುಗುಣವಾಗಿ ಅವರನ್ನು ಬೆಳೆಸಲು ಸಹಾಯಕವಾದ ಮಾತುಗಳನ್ನು ಮಾತ್ರ ಮಾತನಾಡಿ. ಪದಗಳನ್ನು ಹೆಚ್ಚಿಸುವುದರಿಂದ ಪಾಪವು ಕೊನೆಗೊಳ್ಳುವುದಿಲ್ಲ, ಆದರೆ ಬುದ್ಧಿವಂತರು ತಮ್ಮ ನಾಲಿಗೆಯನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುತ್ತಾರೆ. ಸಮಾಧಾನಕಾರಕ ನಾಲಿಗೆಯು ಜೀವವೃಕ್ಷ,
ಆದರೆ ವಕ್ರ ನಾಲಿಗೆಯು ಆತ್ಮವನ್ನು ಪುಡಿ ಪುಡಿ ಮಾಡುತ್ತದೆ. ಪವಿತ್ರಾತ್ಮನ ಸಹಾಯದಿಂದ ನಾವು ನಮ್ಮ ನಾಲಿಗೆಯ ಮೇಲೆ ಶಕ್ತಿ ಮತ್ತು ನಿಯಂತ್ರಣವನ್ನು ಹೊಂದಬಹುದು ಎಂದು ಸತ್ಯವೇದವು ಹೇಳುತ್ತದೆ. ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟಿಕೋ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನಪಡು. ಆದ್ದರಿಂದ ನಾವು ಅನುದಿನವೂ ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ, ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ ಎಂಬುದಾಗಿ. ನಾವು ಯಾರನ್ನು ದೂಷಿಸದೆ, ಕುತರ್ಕ ಮಾಡದೆ, ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧುಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು. ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ, ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಾಗೆ ಮಾಡುವವರೂ ಆಗಿದ್ದೆವು. ಆದರೆ ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಲಿ. ಆಮೇನ್.